ಅದು ಹೇಳಿದ್ನಲ್ವ, ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ, ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ, ಹಾಗಾಗ್ಬಿಟ್ಟಿದೆ ಇದು. ಜನರನ್ನು ಏಪ್ರಿಲ್ ಫುಲ್ ಮಾಡಲಿದೆಯಂತೆ ಕೈ ಸರ್ಕಾರ. ಏಪ್ರಿಲ್ನಿಂದ ರಾಜ್ಯದಲ್ಲಿ ಕರೆಂಟ್ ಬಿಲ್ ಏರಿಕೆ ಆಗುತ್ತೆ. ಈಗಾಗಲೇ 5 ನಿಗಮಗಳಿಂದ ಬೆಲೆ ಏರಿಕೆಗೆ ಪ್ರಸ್ತಾವನೆ ಆಗಿದೆ. ಹೇಳಿದೆ ಯಾವುದು ಅಂತ. ಆರ್ಥಿಕ ಸಂಕಷ್ಟದ ನೆಪವೊಡ್ಡಿ ದರ ಏರಿಕೆಗೆ ಪ್ರಸ್ತಾಪ ಮಾಡಿದ್ದಾರೆ. ವಿದ್ಯುತ್ ಬೆಲೆ ಏರಿಕೆ ಮಾಡೋದು ಬಹುತೇಕ ಪಕ್ಕ ಜಾಸ್ತಿ ಆಗೇ ಆಗುತ್ತೆ. ಯೂನಿಟ್ಗೆ 1 ರಿಂದ 1.5 ರೂಪಾಯಿ ಏರಿಕೆ ಆಗುತ್ತೆ. ಇಷ್ಟೆಲ್ಲ ಆದರೂ ಸರ್ಕಾರಿ ಕಚೇರಿಗಳದ್ದೇ ನಿರ್ಲಕ್ಷ್ಯ. ಏನು, ಸರ್ಕಾರಿ ಕಚೇರಿಗಳೇ ಕೋಟಿ ಕೋಟಿ ಬಿಲ್ ಬಾಕಿ ಇಟ್ಕೊಂಡಿದೆ. ರಾಜ್ಯದಲ್ಲಿ 6,000 ಕೋಟಿಗೂ ಹೆಚ್ಚು ಬಿಲ್ ಬಾಕಿ ಇದೆ. ಸರ್ಕಾರಿ ಕಚೇರಿಗಳು, ಗ್ರಾಮ ಪಂಚಾಯತ್ ಕಚೇರಿ, ತಾಲೂಕ್ ಪಂಚಾಯತಿ ಕಚೇರಿಗಳ ಬಿಲ್ ಇನ್ನೂ ಅವರೇ ಕಟ್ಟಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ. ನಾಡಿದ್ದು 7ನೇ ತಾರೀಕು, ಮಾರ್ಚ್ 7ನೇ ತಾರೀಕು ಬಜೆಟ್ ಮಂಡಿಸಲಿದ್ದಾರೆ. ಇಷ್ಟೆಲ್ಲ ಆಗುತ್ತೆ. ಈಗೊಂದು ಬ್ರೇಕ್ ಆದ ನಂತರ ಇನ್ನು ಮುಂದೆ ಫಾಸ್ಟ್ಯಾಗ್, ಗಾಡಿಯಲ್ಲಿ ಫಾಸ್ಟ್ಯಾಗ್ ಇರುತ್ತಲ್ಲ, ನೀವು ಹೋಗುವಾಗ ಸ್ವಲ್ಪ ಅಲರ್ಟ್ ಆಗಿರಬೇಕು. ಆಮೇಲೆ ಈ ಫಾಸ್ಟ್ಯಾಗ್ನ ಹಿಂದೆ ಏನು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋಂಥ ಅನುಮಾನ ನನಗೆ ಕಾಡ್ತಾ ಇದೆ. ನಿಮಗೂ ಈ ಅನುಮಾನ ಕಾಡಬೇಕು. ಯಾಕೆ ಅಂತ ಹೇಳ್ತೀನಿ. ಅದು ಹೇಳಿದ್ನಲ್ವ, ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ, ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ, ಹಾಗಾಗ್ಬಿಟ್ಟಿದೆ ಇದು. ಜನರನ್ನು ಏಪ್ರಿಲ್ ಫುಲ್ ಮಾಡಲಿದೆಯಂತೆ ಕೈ ಸರ್ಕಾರ. ಏಪ್ರಿಲ್ನಿಂದ ರಾಜ್ಯದಲ್ಲಿ ಕರೆಂಟ್ ಬಿಲ್ ಏರಿಕೆ ಆಗುತ್ತೆ. ಈಗಾಗಲೇ 5 ನಿಗಮಗಳಿಂದ ಬೆಲೆ ಏರಿಕೆಗೆ ಪ್ರಸ್ತಾವನೆ ಆಗಿದೆ. ಹೇಳಿದೆ ಯಾವುದು ಅಂತ. ಆರ್ಥಿಕ ಸಂಕಷ್ಟದ ನೆಪವೊಡ್ಡಿ ದರ ಏರಿಕೆಗೆ ಪ್ರಸ್ತಾಪ ಮಾಡಿದ್ದಾರೆ. ವಿದ್ಯುತ್ ಬೆಲೆ ಏರಿಕೆ ಮಾಡೋದು ಬಹುತೇಕ ಪಕ್ಕ ಜಾಸ್ತಿ ಆಗೇ ಆಗುತ್ತೆ. ಯೂನಿಟ್ಗೆ 1 ರಿಂದ 1.5 ರೂಪಾಯಿ ಏರಿಕೆ ಆಗುತ್ತೆ. ಇಷ್ಟೆಲ್ಲ ಆದರೂ ಸರ್ಕಾರಿ ಕಚೇರಿಗಳದ್ದೇ ನಿರ್ಲಕ್ಷ್ಯ. ಏನು, ಸರ್ಕಾರಿ ಕಚೇರಿಗಳೇ ಕೋಟಿ ಕೋಟಿ ಬಿಲ್ ಬಾಕಿ ಇಟ್ಕೊಂಡಿದೆ. ರಾಜ್ಯದಲ್ಲಿ 6,000 ಕೋಟಿಗೂ ಹೆಚ್ಚು ಬಿಲ್ ಬಾಕಿ ಇದೆ. ಸರ್ಕಾರಿ ಕಚೇರಿಗಳು, ಗ್ರಾಮ ಪಂಚಾಯತ್ ಕಚೇರಿ, ತಾಲೂಕ್ ಪಂಚಾಯತಿ ಕಚೇರಿಗಳ ಬಿಲ್ ಇನ್ನೂ ಅವರೇ ಕಟ್ಟಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ. ನಾಡಿದ್ದು 7ನೇ ತಾರೀಕು, ಮಾರ್ಚ್ 7ನೇ ತಾರೀಕು ಬಜೆಟ್ ಮಂಡಿಸಲಿದ್ದಾರೆ. ಇಷ್ಟೆಲ್ಲ ಆಗುತ್ತೆ. ಈಗೊಂದು ಬ್ರೇಕ್ ಆದ ನಂತರ ಇನ್ನು ಮುಂದೆ ಫಾಸ್ಟ್ಯಾಗ್, ಗಾಡಿಯಲ್ಲಿ ಫಾಸ್ಟ್ಯಾಗ್ ಇರುತ್ತಲ್ಲ, ನೀವು ಹೋಗುವಾಗ ಸ್ವಲ್ಪ ಅಲರ್ಟ್ ಆಗಿರಬೇಕು. ಆಮೇಲೆ ಈ ಫಾಸ್ಟ್ಯಾಗ್ನ ಹಿಂದೆ ಏನು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋಂಥ ಅನುಮಾನ ನನಗೆ ಕಾಡ್ತಾ ಇದೆ. ನಿಮಗೂ ಈ ಅನುಮಾನ ಕಾಡಬೇಕು. ಯಾಕೆ ಅಂತ ಹೇಳ್ತೀನಿ. ಅದು ಹೇಳಿದ್ನಲ್ವ, ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ, ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ, ಹಾಗಾಗ್ಬಿಟ್ಟಿದೆ ಇದು. ಜನರನ್ನು ಏಪ್ರಿಲ್ ಫುಲ್ ಮಾಡಲಿದೆಯಂತೆ ಕೈ ಸರ್ಕಾರ. ಏಪ್ರಿಲ್ನಿಂದ ರಾಜ್ಯದಲ್ಲಿ ಕರೆಂಟ್ ಬಿಲ್ ಏರಿಕೆ ಆಗುತ್ತೆ. ಈಗಾಗಲೇ 5 ನಿಗಮಗಳಿಂದ ಬೆಲೆ ಏರಿಕೆಗೆ ಪ್ರಸ್ತಾವನೆ ಆಗಿದೆ. ಹೇಳಿದೆ ಯಾವುದು ಅಂತ. ಆರ್ಥಿಕ ಸಂಕಷ್ಟದ ನೆಪವೊಡ್ಡಿ ದರ ಏರಿಕೆಗೆ ಪ್ರಸ್ತಾಪ ಮಾಡಿದ್ದಾರೆ. ವಿದ್ಯುತ್ ಬೆಲೆ ಏರಿಕೆ ಮಾಡೋದು ಬಹುತೇಕ ಪಕ್ಕ ಜಾಸ್ತಿ ಆಗೇ ಆಗುತ್ತೆ. ಯೂನಿಟ್ಗೆ 1 ರಿಂದ 1.5 ರೂಪಾಯಿ ಏರಿಕೆ ಆಗುತ್ತೆ. ಇಷ್ಟೆಲ್ಲ ಆದರೂ ಸರ್ಕಾರಿ ಕಚೇರಿಗಳದ್ದೇ ನಿರ್ಲಕ್ಷ್ಯ. ಏನು, ಸರ್ಕಾರಿ ಕಚೇರಿಗಳೇ ಕೋಟಿ ಕೋಟಿ ಬಿಲ್ ಬಾಕಿ ಇಟ್ಕೊಂಡಿದೆ. ರಾಜ್ಯದಲ್ಲಿ 6,000 ಕೋಟಿಗೂ ಹೆಚ್ಚು ಬಿಲ್ ಬಾಕಿ ಇದೆ. ಸರ್ಕಾರಿ ಕಚೇರಿಗಳು, ಗ್ರಾಮ ಪಂಚಾಯತ್ ಕಚೇರಿ, ತಾಲೂಕ್ ಪಂಚಾಯತಿ ಕಚೇರಿಗಳ ಬಿಲ್ ಇನ್ನೂ ಅವರೇ ಕಟ್ಟಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ. ನಾಡಿದ್ದು 7ನೇ ತಾರೀಕು, ಮಾರ್ಚ್ 7ನೇ ತಾರೀಕು ಬಜೆಟ್ ಮಂಡಿಸಲಿದ್ದಾರೆ. ಇಷ್ಟೆಲ್ಲ ಆಗುತ್ತೆ. ಈಗೊಂದು ಬ್ರೇಕ್ ಆದ ನಂತರ ಇನ್ನು ಮುಂದೆ ಫಾಸ್ಟ್ಯಾಗ್, ಗಾಡಿಯಲ್ಲಿ ಫಾಸ್ಟ್ಯಾಗ್ ಇರುತ್ತಲ್ಲ, ನೀವು ಹೋಗುವಾಗ ಸ್ವಲ್ಪ ಅಲರ್ಟ್ ಆಗಿರಬೇಕು. ಆಮೇಲೆ ಈ ಫಾಸ್ಟ್ಯಾಗ್ನ ಹಿಂದೆ ಏನು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋಂಥ ಅನುಮಾನ ನನಗೆ ಕಾಡ್ತಾ ಇದೆ. ನಿಮಗೂ ಈ ಅನುಮಾನ ಕಾಡಬೇಕು. ಯಾಕೆ ಅಂತ ಹೇಳ್ತೀನಿ. ಅದು ಹೇಳಿದ್ನಲ್ವ, ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ, ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ, ಹಾಗಾಗ್ಬಿಟ್ಟಿದೆ ಇದು. ಜನರನ್ನು ಏಪ್ರಿಲ್ ಫುಲ್ ಮಾಡಲಿದೆಯಂತೆ ಕೈ ಸರ್ಕಾರ. ಏಪ್ರಿಲ್ನಿಂದ ರಾಜ್ಯದಲ್ಲಿ ಕರೆಂಟ್ ಬಿಲ್ ಏರಿಕೆ ಆಗುತ್ತೆ. ಈಗಾಗಲೇ 5 ನಿಗಮಗಳಿಂದ ಬೆಲೆ ಏರಿಕೆಗೆ ಪ್ರಸ್ತಾವನೆ ಆಗಿದೆ. ಹೇಳಿದೆ ಯಾವುದು ಅಂತ. ಆರ್ಥಿಕ ಸಂಕಷ್ಟದ ನೆಪವೊಡ್ಡಿ ದರ ಏರಿಕೆಗೆ ಪ್ರಸ್ತಾಪ ಮಾಡಿದ್ದಾರೆ. ವಿದ್ಯುತ್ ಬೆಲೆ ಏರಿಕೆ ಮಾಡೋದು ಬಹುತೇಕ ಪಕ್ಕ ಜಾಸ್ತಿ ಆಗೇ ಆಗುತ್ತೆ. ಯೂನಿಟ್ಗೆ 1 ರಿಂದ 1.5 ರೂಪಾಯಿ ಏರಿಕೆ ಆಗುತ್ತೆ. ಇಷ್ಟೆಲ್ಲ ಆದರೂ ಸರ್ಕಾರಿ ಕಚೇರಿಗಳದ್ದೇ ನಿರ್ಲಕ್ಷ್ಯ. ಏನು, ಸರ್ಕಾರಿ ಕಚೇರಿಗಳೇ ಕೋಟಿ ಕೋಟಿ ಬಿಲ್ ಬಾಕಿ ಇಟ್ಕೊಂಡಿದೆ. ರಾಜ್ಯದಲ್ಲಿ 6,000 ಕೋಟಿಗೂ ಹೆಚ್ಚು ಬಿಲ್ ಬಾಕಿ ಇದೆ. ಸರ್ಕಾರಿ ಕಚೇರಿಗಳು, ಗ್ರಾಮ ಪಂಚಾಯತ್ ಕಚೇರಿ, ತಾಲೂಕ್ ಪಂಚಾಯತಿ ಕಚೇರಿಗಳ ಬಿಲ್ ಇನ್ನೂ ಅವರೇ ಕಟ್ಟಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ. ನಾಡಿದ್ದು 7ನೇ ತಾರೀಕು, ಮಾರ್ಚ್ 7ನೇ ತಾರೀಕು ಬಜೆಟ್ ಮಂಡಿಸಲಿದ್ದಾರೆ. ಇಷ್ಟೆಲ್ಲ ಆಗುತ್ತೆ. ಈಗೊಂದು ಬ್ರೇಕ್ ಆದ ನಂತರ ಇನ್ನು ಮುಂದೆ ಫಾಸ್ಟ್ಯಾಗ್, ಗಾಡಿಯಲ್ಲಿ ಫಾಸ್ಟ್ಯಾಗ್ ಇರುತ್ತಲ್ಲ, ನೀವು ಹೋಗುವಾಗ ಸ್ವಲ್ಪ ಅಲರ್ಟ್ ಆಗಿರಬೇಕು. ಆಮೇಲೆ ಈ ಫಾಸ್ಟ್ಯಾಗ್ನ ಹಿಂದೆ ಏನು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋಂಥ ಅನುಮಾನ ನನಗೆ ಕಾಡ್ತಾ ಇದೆ. ನಿಮಗೂ ಈ ಅನುಮಾನ ಕಾಡಬೇಕು. ಯಾಕೆ ಅಂತ ಹೇಳ್ತೀನಿ. ಅದು ಹೇಳಿದ್ನಲ್ವ, ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ, ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ, ಹಾಗಾಗ್ಬಿಟ್ಟಿದೆ ಇದು. ಜನರನ್ನು ಏಪ್ರಿಲ್ ಫುಲ್ ಮಾಡಲಿದೆಯಂತೆ ಕೈ ಸರ್ಕಾರ. ಏಪ್ರಿಲ್ನಿಂದ ರಾಜ್ಯದಲ್ಲಿ ಕರೆಂಟ್ ಬಿಲ್ ಏರಿಕೆ ಆಗುತ್ತೆ. ಈಗಾಗಲೇ 5 ನಿಗಮಗಳಿಂದ ಬೆಲೆ ಏರಿಕೆಗೆ ಪ್ರಸ್ತಾವನೆ ಆಗಿದೆ. ಹೇಳಿದೆ ಯಾವುದು ಅಂತ.
ಆರ್ಥಿಕ ಸಂಕಷ್ಟದ ನೆಪವೊಡ್ಡಿ ದರ ಏರಿಕೆಗೆ ಪ್ರಸ್ತಾಪ ಮಾಡಿದ್ದಾರೆ. ವಿದ್ಯುತ್ ಬೆಲೆ ಏರಿಕೆ ಮಾಡೋದು ಬಹುತೇಕ ಪಕ್ಕ ಜಾಸ್ತಿ ಆಗೇ ಆಗುತ್ತೆ. ಯೂನಿಟ್ಗೆ 1ರಿಂದ 1.5 ರೂಪಾಯಿ ಏರಿಕೆ ಆಗುತ್ತೆ. ಇಷ್ಟೆಲ್ಲ ಆದರೂ ಸರ್ಕಾರಿ ಕಚೇರಿಗಳದ್ದೇ ನಿರ್ಲಕ್ಷ್ಯ. ಏನು, ಸರ್ಕಾರಿ ಕಚೇರಿಗಳೇ ಕೋಟಿ ಕೋಟಿ ಬಿಲ್ ಬಾಕಿ ಇಟ್ಕೊಂಡಿದೆ. ರಾಜ್ಯದಲ್ಲಿ 6,000 ಕೋಟಿಗೂ ಹೆಚ್ಚು ಬಿಲ್ ಬಾಕಿ ಇದೆ. ಸರ್ಕಾರಿ ಕಚೇರಿಗಳು, ಗ್ರಾಮ ಪಂಚಾಯತ್ ಕಚೇರಿ, ತಾಲೂಕ್ ಪಂಚಾಯತಿ ಕಚೇರಿಗಳ ಬಿಲ್ ಇನ್ನೂ ಅವರೇ ಕಟ್ಟಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ. ನಾಡಿದ್ದು 7ನೇ ತಾರೀಕು, ಮಾರ್ಚ್ 7ನೇ ತಾರೀಕು ಬಜೆಟ್ ಮಂಡಿಸಲಿದ್ದಾರೆ. ಇಷ್ಟೆಲ್ಲ ಆಗುತ್ತೆ. ಈಗೊಂದು ಬ್ರೇಕ್ ಆದ ನಂತರ ಇನ್ನು ಮುಂದೆ ಫಾಸ್ಟ್ಯಾಗ್, ಗಾಡಿಯಲ್ಲಿ ಫಾಸ್ಟ್ಯಾಗ್ ಇರುತ್ತಲ್ಲ, ನೀವು ಹೋಗುವಾಗ ಸ್ವಲ್ಪ ಅಲರ್ಟ್ ಆಗಿರಬೇಕು. ಆಮೇಲೆ ಈ ಫಾಸ್ಟ್ಯಾಗ್ನ ಹಿಂದೆ ಏನು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋಂಥ ಅನುಮಾನ ನನಗೆ ಕಾಡ್ತಾ ಇದೆ. ನಿಮಗೂ ಈ ಅನುಮಾನ ಕಾಡಬೇಕು. ಯಾಕೆ ಅಂತ ಹೇಳ್ತೀನಿ, ಅದು ಹೇಳಿದ್ನಲ್ವ, ಬರ್ತಾ ಇಲ್ಲ ಹಾಗಾಗ್ಬಿಟ್ಟಿದೆ ಇದು. ಜನರನ್ನು ಏಪ್ರಿಲ್ ಫುಲ್ ಮಾಡಲಿದೆಯಂತೆ ಕೈ ಸರ್ಕಾರ. ಏಪ್ರಿಲ್ನಿಂದ ರಾಜ್ಯದಲ್ಲಿ ಕರೆಂಟ್ ಬಿಲ್ ಏರಿಕೆ ಆಗುತ್ತೆ. ಈಗಾಗಲೇ 5 ನಿಗಮಗಳಿಂದ ಬೆಲೆ ಏರಿಕೆಗೆ ಪ್ರಸ್ತಾವನೆ ಆಗಿದೆ. ಹೇಳಿದೆ ಯಾವುದು ಅಂತ. ಆರ್ಥಿಕ ಸಂಕಷ್ಟದ ನೆಪವೊಡ್ಡಿ ದರ ಏರಿಕೆಗೆ ಪ್ರಸ್ತಾಪ ಮಾಡಿದ್ದಾರೆ. ವಿದ್ಯುತ್ ಬೆಲೆ ಏರಿಕೆ ಮಾಡೋದು ಬಹುತೇಕ ಪಕ್ಕ ಜಾಸ್ತಿ ಆಗೇ ಆಗುತ್ತೆ. ಯೂನಿಟ್ಗೆ 1ರಿಂದ 1.5 ರೂಪಾಯಿ ಏರಿಕೆ ಆಗುತ್ತೆ. ಇಷ್ಟೆಲ್ಲ ಆದರೂ ಸರ್ಕಾರಿ ಕಚೇರಿಗಳದ್ದೇ ನಿರ್ಲಕ್ಷ್ಯ. ಏನು, ಸರ್ಕಾರಿ ಕಚೇರಿಗಳೇ ಕೋಟಿ ಕೋಟಿ ಬಿಲ್ ಬಾಕಿ ಇಟ್ಕೊಂಡಿದೆ. ರಾಜ್ಯದಲ್ಲಿ 6,000 ಕೋಟಿಗೂ ಹೆಚ್ಚು ಬಿಲ್ ಬಾಕಿ ಇದೆ. ಸರ್ಕಾರಿ ಕಚೇರಿಗಳು, ಗ್ರಾಮ ಪಂಚಾಯತ್ ಕಚೇರಿ, ತಾಲೂಕ್ ಪಂಚಾಯತಿ ಕಚೇರಿಗಳ ಬಿಲ್ ಇನ್ನೂ ಅವರೇ ಕಟ್ಟಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ. ನಾಡಿದ್ದು 7ನೇ ತಾರೀಕು, ಮಾರ್ಚ್ 7ನೇ ತಾರೀಕು ಬಜೆಟ್ ಮಂಡಿಸಲಿದ್ದಾರೆ. ಇಷ್ಟೆಲ್ಲ ಆಗುತ್ತೆ. ಈಗೊಂದು ಬ್ರೇಕ್ ಆದ ನಂತರ ಇನ್ನು ಮುಂದೆ ಫಾಸ್ಟ್ಯಾಗ್, ಗಾಡಿಯಲ್ಲಿ ಫಾಸ್ಟ್ಯಾಗ್ ಇರುತ್ತಲ್ಲ, ನೀವು ಹೋಗುವಾಗ ಸ್ವಲ್ಪ ಅಲರ್ಟ್ ಆಗಿರಬೇಕು. ಆಮೇಲೆ ಈ ಫಾಸ್ಟ್ಯಾಗ್ನ ಹಿಂದೆ ಏನು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋಂಥ ಅನುಮಾನ ನನಗೆ ಕಾಡ್ತಾ ಇದೆ. ನಿಮಗೂ ಈ ಅನುಮಾನ ಕಾಡಬೇಕು. ಯಾಕೆ ಅಂತ ಹೇಳ್ತೀನಿ, ಅದು ಹೇಳಿದ್ನಲ್ವ, ಬರ್ತಾ ಇಲ್ಲ ಹಾಗಾಗ್ಬಿಟ್ಟಿದೆ ಇದು. ಜನರನ್ನು ಏಪ್ರಿಲ್ ಫುಲ್ ಮಾಡಲಿದೆಯಂತೆ ಕೈ ಸರ್ಕಾರ. ಏಪ್ರಿಲ್ನಿಂದ ರಾಜ್ಯದಲ್ಲಿ ಕರೆಂಟ್ ಬಿಲ್ ಏರಿಕೆ ಆಗುತ್ತೆ. ಈಗಾಗಲೇ 5 ನಿಗಮಗಳಿಂದ ಬೆಲೆ ಏರಿಕೆಗೆ ಪ್ರಸ್ತಾವನೆ ಆಗಿದೆ. ಹೇಳಿದೆ ಯಾವುದು ಅಂತ. ಆರ್ಥಿಕ ಸಂಕಷ್ಟದ ನೆಪವೊಡ್ಡಿ ದರ ಏರಿಕೆಗೆ ಪ್ರಸ್ತಾಪ ಮಾಡಿದ್ದಾರೆ. ವಿದ್ಯುತ್ ಬೆಲೆ ಏರಿಕೆ ಮಾಡೋದು ಬಹುತೇಕ ಪಕ್ಕ ಜಾಸ್ತಿ ಆಗೇ ಆಗುತ್ತೆ. ಯೂನಿಟ್ಗೆ 1ರಿಂದ 1.5 ರೂಪಾಯಿ ಏರಿಕೆ ಆಗುತ್ತೆ. ಇಷ್ಟೆಲ್ಲ ಆದರೂ ಸರ್ಕಾರಿ ಕಚೇರಿಗಳದ್ದೇ ನಿರ್ಲಕ್ಷ್ಯ. ಏನು, ಸರ್ಕಾರಿ ಕಚೇರಿಗಳೇ ಕೋಟಿ ಕೋಟಿ ಬಿಲ್ ಬಾಕಿ ಇಟ್ಕೊಂಡಿದೆ. ರಾಜ್ಯದಲ್ಲಿ 6,000 ಕೋಟಿಗೂ ಹೆಚ್ಚು ಬಿಲ್ ಬಾಕಿ ಇದೆ. ಸರ್ಕಾರಿ ಕಚೇರಿಗಳು, ಗ್ರಾಮ ಪಂಚಾಯತ್ ಕಚೇರಿ, ತಾಲೂಕ್ ಪಂಚಾಯತಿ ಕಚೇರಿಗಳ ಬಿಲ್ ಇನ್ನೂ ಅವರೇ ಕಟ್ಟಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ. ನಾಡಿದ್ದು 7ನೇ ತಾರೀಕು, ಮಾರ್ಚ್ 7ನೇ ತಾರೀಕು ಬಜೆಟ್ ಮಂಡಿಸಲಿದ್ದಾರೆ. ಇಷ್ಟೆಲ್ಲ ಆಗುತ್ತೆ. ಈಗೊಂದು ಬ್ರೇಕ್ ಆದ ನಂತರ ಇನ್ನು ಮುಂದೆ ಫಾಸ್ಟ್ಯಾಗ್, ಗಾಡಿಯಲ್ಲಿ ಫಾಸ್ಟ್ಯಾಗ್ ಇರುತ್ತಲ್ಲ, ನೀವು ಹೋಗುವಾಗ ಸ್ವಲ್ಪ ಅಲರ್ಟ್ ಆಗಿರಬೇಕು. ಆಮೇಲೆ ಈ ಫಾಸ್ಟ್ಯಾಗ್ನ ಹಿಂದೆ ಏನು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋಂಥ ಅನುಮಾನ ನನಗೆ ಕಾಡ್ತಾ ಇದೆ. ನಿಮಗೂ ಈ ಅನುಮಾನ ಕಾಡಬೇಕು. ಯಾಕೆ ಅಂತ ಹೇಳ್ತೀನಿ,